ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಕೆಇಎ, ಕೆಪಿಎಸ್ಸಿ ಮತ್ತೆ ಎಸ್ಎಸ್ಸಿ ಇವರು ನಡೆಸಿರುವಂತ ವೇರಿಯಸ್ ಕಾಂಪಿಟೇಷನ್ಸ್ಗಳಲ್ಲಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟಿರುವಂತ 50 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ 50 ಕ್ವಶನ್ಸ್ಗಳು ಕೂಡ ಪ್ರೀವಿಯಸ್ ಎಕ್ಸಾಮ್ಸ್ನಲ್ಲಿ ಅಪಿಯರ್ ಆಗಿರುವಂಥದ್ದು. ಅಂಡ್ ಬರೀ ಆನ್ಸರ್ಸ್ ಮಾತ್ರ ಹೇಳ್ತಾ ಇಲ್ಲ, ನಾನು ಎಕ್ಸ್ಪ್ಲನೇಷನ್ ಕೂಡ ಇದ್ರಲ್ಲಿ ಕೊಡ್ತಾ ಇದ್ದೀನಿ. ಅಂದ್ರೆ ಯಾಕೆ ಆನ್ಸರ್ ಬರುತ್ತೆ ಅದು, ಮತ್ತೆ ನೀವು ಒಂದು ಕ್ವಶನ್ ಕೊಟ್ಟಾಗ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಕನ್ವರ್ಟ್ ಮಾಡೋ ತರದಲ್ಲಿ ಯಾವೆಲ್ಲ ಮೆಥಡ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ, ಯಾವೆಲ್ಲ ಸ್ಟೆಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಆನ್ಸರ್ನ ಐಡೆಂಟಿಫೈ ಮಾಡ್ಬೋದಾಗುತ್ತೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ರಿ ಅಂತಂದ್ರೆ ಒಂದು ಹಂತಕ್ಕೆ ನಿಮಗೆ ಕ್ಲಿಯರ್ ಕಟ್ ಆಗಿರುವಂತ ಎಸೆನ್ಸ್ ಇದರಲ್ಲಿ ಸಿಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿನ ಪ್ರತಿ ಕ್ವೆಶನ್ ಆದ್ಮೇಲೆ ಅಟ್ ದ ಎಂಡ್ ಆಫ್ ಈಚ್ ಕ್ವೆಶನ್ ನಾನಿಲ್ಲಿ ಬ್ರಾಕೆಟ್ ನಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಅದು ಅಪಿಯರ್ ಆಗಿದೆ ಅನ್ನೋದನ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ದಟ್ ನೀವು ಗೇಜ್ ಮಾಡ್ಕೊಳ್ಬಹುದು. ಅಂದ್ರೆ ಕೆಪಿಎಸ್ಸಿ ಮತ್ತೆ ಕೆಇ ಅವರು ನಡೆಸೋ ಎಕ್ಸಾಮ್ಸ್ ಗಳಲ್ಲಿ ಯಾವ ತರದ್ದು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ಮತ್ತೆ ಎಸ್ ಎಸ್ ಸಿ ಅವರು ಕಂಡಕ್ಟ್ ಮಾಡುವಂತ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ನೋಡಿ, ಇಲ್ಲಿ ಸಿ ಜಿ ಎಲ್ ಇದೆ, ಇಲ್ಲಿ ಸಿ ಎಚ್ ಎಸ್ ಎಲ್ ಇದೆ. ಸೊ ಈ ತರದ ಎಕ್ಸಾಮ್ಸ್ ಗಳಲ್ಲಿ ಯಾವ ತರದ ಕ್ವಶನ್ಸ್ ಗಳು ಬಂದಿದಾವೆ, ಮತ್ತೆ ನೀವು ಅದ್ರ ಬೇಸ್ ಆಗಿ ಯಾವ ತರ ಪ್ರಿಪರೇಷನ್ಸ್ ಗಳನ್ನ ಮಾಡ್ಕೊಳ್ಬಹುದು ಅನ್ನೋದು ಕೂಡ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಹೇಳುವಂಥದ್ದು, ಇದು ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ತುಂಬಾ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಕ್ ಹೋಗೋದಿಲ್ಲ. ಪಾಯಿಂಟ್ ಬೈ ಪಾಯಿಂಟ್ ಅನ್ನೋದಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ಅದಕ್ಕೆ ಮುಂಚೆ ಇದು ನೋಡೋಕ್ಕಿಂತ ಮುಂಚೆ ನಾನು ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಒಂದು ವಿಡಿಯೋನ ಮಾಡಿದ್ದೀನಿ. ಏನೆಲ್ಲ ಚೇಂಜಸ್ ಗಳು ಮಾಡ್ಬೇಕಾಗತ್ತೆ, ಮತ್ತೆ ಯಾವ ತರ ಅದನ್ನ ಆನ್ಸರ್ ಮಾಡ್ಬೇಕಾಗತ್ತೆ, ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಅಂದ್ರೆ ಏನು ಅಂತ ಹೇಳಿ ಅದನ್ನ ನೋಡಿದಿರಿ ಅಂತಂದ್ರೆ ದಿಸ್ ವಿಡಿಯೋ ಬಿಕಮ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ನೀವು ನಂದೇ ನೋಡ್ಬೇಕಂತ ಏನಿಲ್ಲ, ಯಾವುದೇ ಚಾನಲಿನ ಯಾವುದೇ ವಿಡಿಯೋಗಳನ್ನಾದ್ರೂ ನೋಡಿರಿ ಅಥವಾ ಯಾವುದೇ ಸೋರ್ಸ್ ಅಲ್ಲಿ ನೀವು ಕಲ್ತ್ಕೊಂಡಿರಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ, ಫಂಡಮೆಂಟಲ್ ರೂಲ್ಸ್ ಗಳು ಮತ್ತೆ ಮೆಥಡಾಲಜಿಗಳು ಅರ್ಥ ಆಗಿದೆ ಅಂತಂದ್ರೆ ಇದು ಈಸಿ ಅನ್ಸುತ್ತೆ. ಇಲ್ಲ ಅಂದ್ರೆ ಇಟ್ ಮೈಟ್ ಬಿ ಬಿಟ್ ಕನ್ಫ್ಯೂಸಿಂಗ್. ಸೊ ಅದನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಬಂದ್ರಿ ಅಂತಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಒನ್ ಬರೋಣ. ರಾಣಿ ಸೆಡ್ ಟು ಮೀ, ಎ ಮಂಕಿ ಬಿಟ್ ಮೀ ಇನ್ ದ ಪಾರ್ಕ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಅಬ್ಸರ್ವ್ ಆಸ್ ಸೂನ್ ಆಸ್ ಈ ಲುಕ್ ಅಟ್ ದ ಕ್ವಶನ್ ಅಂತ ಬಂದಾಗ ನೀವು ಅದರದ್ದು ಟೆನ್ಸ್ ಅನ್ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಇಷ್ಟಕ್ಕೆ ಲಿಮಿಟ್ ಆಗಬಾರ್ದು. ಅದ್ರ ಒಳಗಡೆ ಸಬ್ ಕೆಟಗರೀಸ್ ಗಳು ಬರ್ತಾವಲ್ಲ, ಒಂದೊಂದ್ರಲ್ಲಿ 4 ಬರ್ತವೆ. ಸೊ ನಿಮ್ಗೆ ಟೆನ್ಸ್ ಕೂಡ ಚೆನ್ನಾಗಿ ಅರ್ಥ ಆಗಿರ್ಬೇಕಾಗತ್ತೆ. ಸೊ ಅದರಲ್ಲಿ 12 ಸಬ್ ಕೈಂಡ್ಸ್ ಗಳಂತ ಬಂದಾಗ ಯಾವ ಟೆನ್ಸ್ ಇದೆ ಅನ್ನೋದು ನಿಮ್ಗೆ ಅರ್ಥ ಆದ್ರೆ ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡೋದು ಅನ್ನೋದು ಈಸಿ ಆಗುತ್ತೆ. ಕೊಟ್ಟಿರೋ ಸೆಂಟೆನ್ಸ್ ಅಥವಾ ಸ್ಟೇಟ್ಮೆಂಟ್ ಏನಿದ್ರೆ ಅದ್ರದ್ದು ಟೆನ್ಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಅದನ್ನ ಕನ್ವರ್ಷನ್ ಮಾಡುವಂಥದ್ದು ಅಥವಾ ಕರೆಕ್ಟ್ ಆನ್ಸರ್ ಅನ್ನ ಪಿಕ್ ಮಾಡುವಂಥದ್ದು ಅಷ್ಟು ಸುಲಭ ಆಗೋದಿಲ್ಲ. ಸೊ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಟೆನ್ಸ್ ಅರ್ಥ ಆಗಿರಬೇಕು, ಅಟ್ ದ ಸೇಮ್ ಟೈಮ್ ಡೈರೆಕ್ಟ್ ಇಂಡೈರೆಕ್ಟ್ ರೂಲ್ಸ್ ಗಳು ಅರ್ಥ ಆಗಿರಬೇಕು. ಸೊ ಆ ಎರಡು ವಿಡಿಯೋಸ್ಗಳು ನೀವು ಚೆನ್ನಾಗಿ ಅರ್ಥ ಆಗಿದೆ, ನೋಡ್ಕೊಂಡಿದ್ದೀರಿ ಅಂತಂದ್ರೆ ಇದು ಈಸಿ ಆಗುತ್ತೆ. ಎ ಮಂಕಿ ಬಿಟ್ ಮೀ ಇನ್ ದ ಪಾರ್ಕ್ ಅಂತ ಇದೆ. ಸೊ ನಾವು ಟೆನ್ಸ್ ಅಂತ ಬಂದಾಗ ಅಲ್ಲಿ ನೋಡಿ, ರಾಣಿ ಸೆಡ್ ಟು ಮೀ ಇದೆ ಮತ್ತೆ ಮಂಕಿ ಬಿಟ್ ಮೀ ಇದೆ. ಸೊ ಸ್ಟೇಟ್ಮೆಂಟ್ ಟೆನ್ಸ್ ಅನ್ನ ಚೇಂಜ್ ಮಾಡುವಾಗ ರಿಪೋರ್ಟೆಡ್ ಕ್ಲಾಸ್ ಅಂದ್ರೆ ವಿತ್ ಇನ್ ಇನ್ವರ್ಟೆಡ್ ಕಾಮ ಏನ್ ಬರುತ್ತಲ್ಲ ಅದ್ರದನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ದಟ್ ಮಂಕಿ ಬಿಟ್ ಮೀ ಇದೆ, ಯಾವ ಟೆನ್ಸ್ ಇದು, ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಸೊ ಸಿಂಪಲ್ ಪಾಸ್ಟ್ ಇರೋದನ್ನ ಯಾವ್ದಕ್ಕೆ ಚೇಂಜ್ ಮಾಡ್ಬೇಕಾಗತ್ತೆ, ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಹ್ಯಾಡ್ ಇಲ್ಲ, ಇಲ್ಲಿ ಒಂದ್ ಕಡೆ ಮಾತ್ರ ಹ್ಯಾಡ್ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಅದ್ರದ್ದು ವಿತ್ ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅಂದ್ರೆ ಈಸಿಯಾಗಿ ಹೆಂಗ್ ಕಂಡುಹಿಡಿಯೋದು ಆನ್ಸರ್ ಅನ್ನ ಅನ್ನೋದು ನಿಮ್ಗೆ ಹೇಳ್ತಾ ಇರೋದು. ರಾಣಿ ಟೋಲ್ಡ್ ಮೀ ದಟ್ ಎ ಮಂಕಿ ಹ್ಯಾಡ್ ಬಿಟನ್ ಮೀ ಬಿಟನ್ ಹರ್ ಇನ್ ದ ಪಾರ್ಕ್. ಬಿಕಾಸ್ ಪ್ರನೌನ್ಗಳನ್ನ ಕೂಡ ಚೇಂಜ್ ಮಾಡ್ಬೇಕಾಗತ್ತೆ. ನಾವು ಮೀ ಇರೋದು ಹರ್ ಆಗುತ್ತೆ. ಬೈ ಚಾನ್ಸ್ ರಾಣಿ ಬದಲಾಗಿ ಏನಾದ್ರು ಹುಡುಗನ ಹೆಸರಿತ್ತು ಅಂತಂದ್ರೆ ಇದು ಹಿಮ್ ಆಗ್ತಾ ಇತ್ತು. ಸೊ ದಟ್ ಥರ್ಡ್ ಒನ್ ಇಸ್ ದ ಆನ್ಸರ್. ನಾವೇನ್ ಮಾಡಿದ್ವಿ, ಸಿಂಪಲ್ ಪಾಸ್ಟ್ ಇಂದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಇದನ್ನ ಚೇಂಜ್ ಮಾಡಿದ್ವಿ. ಅದೇ ತರ ಸೆಕೆಂಡ್ ಒನ್ ಬರೋಣ. ಹಮಿದ್ ಸೆಡ್ ಟು ಮೀ ಯೋರ್ ಪೇರೆಂಟ್ಸ್ ಆರ್ ವೇಟಿಂಗ್ ಫಾರ್ ಮೀ. ಸೊ ಆರ್ ವೇಟಿಂಗ್ ಅಂತ ಇದೆ. ಇದು ಯಾವ ಟೆನ್ಸ್ ಆಯ್ತು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಈ ಸ್ಟೇಟ್ಮೆಂಟ್ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರೋದನ್ನ ಇಂಡೈರೆಕ್ಟ್ ಸ್ಪೀಚ್ ನಾವು ಕನ್ವರ್ಟ್ ಮಾಡಿದಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಆರ್ ಇದೆ, ವೆರ್ ಎಲ್ಲಿದೆ ಹುಡ್ಕೋಣ. ಸೊ ಇಲ್ಲಿ ಒಂದ್ ಕಡೆ ವರ್ ವೇಟಿಂಗ್ ಅಂತ ಇದೆ, ಇಲ್ಲಿ ಒಂದ್ ಕಡೆ ವೆರ್ ವೇಟಿಂಗ್ ಅಂತ ಇದೆ, ಎಲ್ಲ ಕಡೆ ಹಾಗೆ ಇದೆ. ಸೊ ಮೂರು ಸೆಂಟೆನ್ಸ್ ನಲ್ಲಿ ಲಾಸ್ಟ್ ಒನ್ ಮಾತ್ರ ಆರ್ ವೇಟಿಂಗ್ ಇದೆ. ಸೊ ಇದು ನಾವು ಎಲಿಮಿನೇಟ್ ಮಾಡೋಣ, ಇದು ರಾಂಗ್ ಆನ್ಸರ್ ಆಗುತ್ತೆ. ಸೊ ಈಗ ಬರೋಣ ನೆಕ್ಸ್ಟ್ ಇದರಲ್ಲಿ ಏನು ಯಾವ್ದ್ರಲ್ಲಿ ಕರೆಕ್ಟ್ ಆಗ್ಬೋದು, ಬೇರೆದು ಯಾಕೆ ರಾಂಗ್ ಆಗತ್ತೆ ಅಂತ ಹೇಳಿ. ಫಸ್ಟ್ ಒನ್ ನೋಡಿ, ಅಮಿತ್ ಟೋಲ್ಡ್ ಮಿ ದಟ್ ಮೈ ಪೇರೆಂಟ್ಸ್ ವೇರ್ ವೇಟಿಂಗ್ ಫಾರ್ ಮೀ ಅಂತಿದೆ. ಓಕೆ, ಸೊ ನನಗೆ ಹೇಳ್ತಾ ಇರೋದು ಅಮಿತ್ ಸೆಡ್ ಟು ಮೀ ಅಂತಿದೆ, ಅಮಿತ್ ಟೋಲ್ಡ್ ಮಿ ದಟ್ ಮೈ ಪೇರೆಂಟ್ಸ್ ಅಂತ ಇದೆ, ಅಮಿತ್ ಟೋಲ್ಡ್ ಮಿ ದಟ್ ಹಿಸ್ ಪೇರೆಂಟ್ಸ್ ಅಂತ ಇದೆ. ಸೊ ಹಿಸ್ ಇಲ್ಲ ಇಲ್ಲಿ, ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೊ ಯಾರಿಗೆ ಹೇಳ್ತಾ ಇರೋದು, ನನಗೆ ಹೇಳ್ತಾ ಇರೋದಲ್ವ, ಹಾಗಾಗಿ ಅಮಿತ್ ಆಸ್ಕ್ಡ್ ಅಂತ ಇದೆ. ಸೊ ಆಸ್ಕ್ಡ್ ಅನ್ನೋದನ್ನ ಯೂಸ್ ಮಾಡೋಂಗಿಲ್ಲ, ಇಲ್ಲಿ ಟೋಲ್ಡ್ ಅನ್ನ ಯೂಸ್ ಮಾಡಬೇಕು. ಬಿಕಾಸ್ ಆಸ್ಕ್ಡ್ ಅನ್ನೋದು ಕ್ವಶನ್ ಆಗ್ಬಿಡುತ್ತೆ ಅದು. ಅಂಡ್ ಇಫ್ ಮೈ ಪೇರೆಂಟ್ಸ್ ಇದೆಯಲ್ಲ ಅದು ಕೂಡ ಕ್ವಶನ್ ಆಗುತ್ತೆ ಅದು. ಸೊ ಆರ್ ಯುವರ್ ಪೇರೆಂಟ್ಸ್ ವೇಟಿಂಗ್ ಅಂತ ಏನಾದ್ರು ಆ ತರದ ಕ್ವಶನ್ಸ್ ಇದ್ದಿದ್ರೆ ಇದನ್ನ ಟ್ರೈ ಮಾಡಬಹುದಾಗಿತ್ತು. ಸೊ ದಟ್ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್.
Hamid told me that my parents were waiting for me. Because ಅಲ್ಲಿ pronoun ಅನ್ನ ನೋಡ್ಕೋಬೇಕಾಗುತ್ತೆ, ಜೊತೆಗೆ tense ಅನ್ನ ನೋಡ್ಕೋಬೇಕಾಗುತ್ತೆ. ಸೊ ಎರಡನ್ನೂ ಕನ್ಸಿಡರ್ ಮಾಡಿದಾಗ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್ಗೆ ಬರೋಣ ಇವಾಗ. She said to me, she said to him, I am feeling very tired now, or tired today. I am feeling. So I am feeling ಯಾವ ಟೆನ್ಸು ಅಗೇನ್ ಇಲ್ಲಿರೋ ಥರನೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿದೆ. ಸೊ ಇದನ್ನ ಪಾಸ್ಟ್ಗೆ ಚೇಂಜ್ ಮಾಡಬೇಕು. ಸೊ ಯಾರು ಹೇಳಿರೋದು? ಶಿ. ಸೊ ಶಿ ಟೋಲ್ಡ್ ಐ ಆಮ್ ಫೀಲಿಂಗ್ ಅಂತ ಇದೆ, ಇದು ರಾಂಗ್ ಆಗುತ್ತೆ. ಸೊ ಶಿ ಟೋಲ್ಡ್ ಹಿಮ್ ದಟ್ ಶಿ ವಾಸ್ ಫೀಲಿಂಗ್ ವೆರಿ ಟೈರ್ಡ್ ದಟ್ ಡೇ. ಸೊ ಶಿ ಟೋಲ್ಡ್ ಹಿಮ್ ದಟ್ ಶಿ ವಾಸ್ ಫೀಲಿಂಗ್ ವೆರಿ ಟೈರ್ಡ್. ಸೊ ವಾಸ್ ಫೀಲಿಂಗ್ ಇದೆ ಅಲ್ಲ, ಪಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಿದ್ವಿ. ಸೊ ಶಿ ಇದೆ ಇಲ್ಲಿ, ಪ್ರನೌನ್ ಕೂಡ ಚೇಂಜ್ ಆಗಿದೆ. ಸೊ ರೈಟ್ ಆನ್ಸರ್ ಇಸ್ ಬಿ. ಸೊ ಈ ತರ ನೀವು ಅಟ್ಲೀಸ್ಟ್ ಟೆನ್ಸ್ ಅನ್ನ ಕಂಡಿಡ್ಕೊಂಡ್ರಿ ಅಂತಂದ್ರೆ, ಅಂದ್ರೆ ಬರೀ ಟೆನ್ಸೇ ಅಷ್ಟಾಗೋದಿಲ್ಲ, ಬೇರೆ ಪ್ರನೌನ್ಗಳನ್ನ ಚೇಂಜ್ ಮಾಡುವಂಥದ್ದು, ಸೆಂಟೆನ್ಸ್ ಪ್ಯಾಟ್ರನ್ ಅನ್ನ ನೋಡ್ಕೊಳ್ಳುವಂಥದ್ದು, ಇದೆಲ್ಲವನ್ನು ನೋಡ್ಕೋಬೇಕಾಗತ್ತೆ. ಹಂತ ಹಂತವಾಗಿ ನೀವು ಕಲ್ತ್ಕೊಂಡ್ರಿ, ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್. ಓಕೆ, ಅದಕ್ಕೆ ಹೇಳಿದ್ ನಾನು ಅದ್ರ ಬಗ್ಗೆ ಮಾಡಿರುವಂಥ ವಿಡಿಯೋನ ಫಸ್ಟ್ ನೋಡಿ, ರೂಲ್ಸ್ಗಳನ್ನ ನೀಟಾಗಿ ತಿಳ್ಕೊಳ್ಳಿ. ಯಾವ್ಯಾವ ಥರದ್ದು ಸೆಂಟೆನ್ಸ್ಗಳು ಬಂದಾಗ, ಅಸರ್ಟಿವ್ ಸೆಂಟೆನ್ಸ್ಗಳು ಬಂದಾಗ ಹೆಂಗ್ ಮಾಡಬೇಕು, ಇಂಟರೋಗೇಟಿವ್ ಬಂದಾಗ ಹೆಂಗ್ ಮಾಡಬೇಕು, ಇಂಪೇರೇಟಿವ್ ಸೆಂಟೆನ್ಸ್ಗಳು ಬಂದ್ರೆ ಹೆಂಗ್ ಮಾಡಬೇಕು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳು ಬಂದಾಗ ಯಾವ ತರ ಕನ್ವರ್ಟ್ ಮಾಡಬೇಕಾಗತ್ತೆ, ಇದೆಲ್ಲ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಇದು ಈಸಿ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಬರೋಣ ಇವಾಗ. ಮೈ ಫಾದರ್ ಸೆಡ್ ಐ ವಿಲ್ ಬೈ ಯು ಅ ಬೈಸಿಕಲ್ ಟುಮಾರೋ ಅಂತಿದೆ. ಸೊ ನೋಡಿ, ಇಲ್ಲಿ KA VA ಎಕ್ಸಾಮ್ ನಲ್ಲಿ ಕೇಳಿರುವಂತ ಕ್ವೆಶನ್ ಇದು, ಪ್ರೀವಿಯಸ್ ಇಯರ್ ನಲ್ಲಿ. ಐ ವಿಲ್ ಬೈ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಇಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ವಿಲ್ ಇದೆಯಲ್ಲ, ವಿಲ್ ಅನ್ನು ನಾವು ವುಡ್ ಇಂದ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ವುಡ್ ಎಲ್ಲಿದೆ ನೋಡ್ಕೊಳ್ಳಿ, ಮೂರು ಕಡೆ ಇದೆ. ಇಲ್ಲಿ ವುಡ್ ಇದೆ, ಇಲ್ಲಿ ವುಡ್ ಇದೆ, ನೆಕ್ಸ್ಟ್ ಇಲ್ಲಿ ವುಡ್ ಇದೆ. ಸೊ ದಟ್ ಇವಾಗ ಯಾವ್ದಾಗತ್ತೆ ಹಂಗಾದ್ರೆ? ಮೈ ಫಾದರ್ ಟೋಲ್ಡ್ ದಟ್ ಹಿ ವುಡ್ ಬೈ ಮೀ ಎ ಬೈಸಿಕಲ್ ಟುಮಾರೋ ಇದೆ. ದೆನ್ ಮೈ ಫಾದರ್ ಸೆಡ್ ದಟ್ ಹಿ ವುಡ್ ಬೈ ಮೀ ಎ ಬೈಸಿಕಲ್ ದ ನೆಕ್ಸ್ಟ್ ಡೇ ಅಂತಿದೆ. ದೆನ್ ಮೈ ಫಾದರ್ ಸೆಡ್ ದಟ್ ಐ ವುಡ್ ಬೈ ಯು ಎ ಬೈಸಿಕಲ್ ದ ನೆಕ್ಸ್ಟ್ ಡೇ ಅಂತಿದೆ. ಸೊ ಇಲ್ಲಿ ಮೈ ಫಾದರ್ ಸೆಡ್ ದಟ್ ಹಿ, ಇಲ್ಲಿ ಐ ಇರೋದನ್ನ ಏನ್ ಮಾಡ್ಬೇಕು, ಹೈಲೈಟ್ ಆಗ್ತೀನಿ ನೋಡಿ. ಇಲ್ಲಿ ಐ ಇರೋದನ್ನ ಹಿ ಮಾಡ್ಬೇಕು. ಇಲ್ಲಿ ಐ ಅಂದ್ರೆ ಯಾರು? ಫಾದರ್. ಸೊ ಹಿ ಅಲ್ವಾ? ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಮೈ ಫಾದರ್ ಸೆಡ್ ದಟ್ ಹಿ ವುಡ್ ಬೈ ಮೀ ಎ ಬೈಸಿಕಲ್ ದ ನೆಕ್ಸ್ಟ್ ಡೇ. ಇಲ್ಲಿ ನೋಡಿ ಟುಮಾರೋ ಇದೆಯಲ್ಲ, ಟುಮಾರೋ ಬಂದ್ರೆ ಟುಮಾರೋ ಅಂತಾನೆ ಯೂಸ್ ಮಾಡೋಂಗಿಲ್ಲ, ದ ನೆಕ್ಸ್ಟ್ ಡೇ ಅಂತ ಹಾಕ್ಬೇಕು. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ ಸಿ. ಮೈ ಫಾದರ್ ಸೆಡ್ ದಟ್ ಹಿ ವುಡ್ ಬೈ ಮೀ ಎ ಬೈಸಿಕಲ್ ದ ನೆಕ್ಸ್ಟ್ ಡೇ. ದೆನ್ ಅದೇ ತರ ನೆಕ್ಸ್ಟ್ ಕ್ವಶನ್ ಬಂದ್ರೆ, ಶಿ ಸೆಡ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಬ್ಯೂಟಿಫುಲ್ ಪೇಂಟಿಂಗ್ ಬಿಫೋರ್. ಐ ಹ್ಯಾವ್ ನೆವರ್ ಸೀನ್, ಐ ಹ್ಯಾವ್ ನೆವರ್ ಸೀನ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ಏನ್ ಮಾಡ್ಬೇಕು ನಾವು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಚೇಂಜ್ ಮಾಡಬೇಕು. ಸೊ ಸಿಂಪಲ್ ಅಂದ್ರೆ ಹ್ಯಾಡ್ ಇದೆಯಾ ನೋಡ್ಕೊಳ್ಳಿ. ಸೊ ಹ್ಯಾಡ್ ಒಂದೇ ಕಡೆ ಇದೆ. ಸೊ ಹಾಗಾಗಿ ನಾವು ಬೇರೆ ದಿನ ಮಿಕ್ಕಿದೆಲ್ಲ ಎಲಿಮಿನೇಟ್ ಮಾಡೋಣ. ಇದಕ್ಕೆ ಬಿಕಾಸ್ ಎರಡು ಕಡೆ ಹ್ಯಾಡ್ ಏನಾದ್ರು ಇತ್ತು ಅಂತಂದ್ರೆ ನಾವು ಯೋಚನೆ ಮಾಡಬೇಕು, ಬೇರೆ ಪ್ಯಾಟರ್ನ್ ಹೆಂಗಿದೆ, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರ್ ಹೆಂಗಿದೆ ಅಂತ ಹೇಳಿ. ಒಂದೇ ಸೆಂಟೆನ್ಸ್ ನಲ್ಲಿ ಹ್ಯಾಡ್ ಇರೋದ್ರಿಂದ ಸೊ ದೇರ್ ಇಸ್ ನೋ necessity to think about other options. So she said that she had never seen such a beautiful painting before. So this is the answer B. Then Gautam said I was planning to quit education out of sheer disinterest. So I was planning, ಮಿಕ್ಕಿದ್ದು ಏನಾದರೂ ಇರಲಿ ಟೆನ್ಸ್ ನೋಡ್ಕೊಳ್ಳಿ. ಐ ವಾಸ್ ಪ್ಲಾನಿಂಗ್ ಇದೆಯಲ್ಲ, ಇದು ಬಂದು ಪಾಸ್ಟ್ ಕಂಟಿನ್ಯೂಸ್. ಸೊ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ ಅಂತಂದ್ರೆ ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾವು ಚೇಂಜ್ ಮಾಡಬೇಕು. ಸೊ ಹ್ಯಾಡ್ ಬೀನ್ ಅಂತ ಬರುತ್ತೆ, ಎಲ್ಲಿದೆ ನೋಡ್ಕೊಳ್ಳಿ. ಅಂದ್ರೆ ಐ ಅಂದ್ರೆ ಹಿ ಆಗುತ್ತೆ, ಇದು ಗೌತಮ್ ಇರೋದ್ರಿಂದ. ಹ್ಯಾಡ್ ಬೀನ್ ಎಲ್ಲಿದೆ? ಇಲ್ಲಿದೆ ನೋಡಿ, ಇಲ್ಲಿ ಸೆಕೆಂಡ್ ಒನ್. ಗೌತಮ್ ಸೆಡ್ ದಟ್ ಹಿ ಹ್ಯಾಡ್ ಬೀನ್ ಪ್ಲಾನಿಂಗ್ ಟು ಕ್ವಿಟ್ ಎಜುಕೇಶನ್ ಔಟ್ ಆಫ್ ಶೀರ್ ಡಿಸ್ಇಂಟ್ರೆಸ್ಟ್. ಸೊ ಹಾಗಾಗಿ ಹ್ಯಾಡ್ ಬೀನ್. ಸೊ ಈ ತರದ್ ನೀವು ಟೆನ್ಸ್ ಅನ್ನ ಕಂಡಿಡ್ಕೊಂಡ್ಬಿಟ್ರೆ ಮಿಕ್ಕಿದ ಆಪ್ಷನ್ಸ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ನೋಡಿ, ಹ್ಯಾಡ್ ಬೀನ್ ಪ್ಲಾನಿಂಗ್ ಬೇರೆ ಎಲ್ಲೂ ಇಲ್ಲ. ಸೊ ಹಾಗಾಗಿ ಬೇರೆದ್ರ ಬಗ್ಗೆ ಥಿಂಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಅಭಿಜಿತ್ said to me, I dropped the thought of switching roles with my brother. ಸೊ ಇಲ್ಲಿ ಐ ಡ್ರಾಪ್ಡ್ ಇದೆಯಲ್ಲ, ಇದು ಬಂದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದನ್ನ ಏನ್ ಮಾಡಬೇಕು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಅಂದ್ರೆ ಹ್ಯಾಡ್ ಎಲ್ಲಿದೆ ನೋಡ್ಕೊಳ್ಳಿ. ಹೇಗೆ ನಾನು ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೇಳ್ದಂಗೆ ಇಲ್ಲಿದೆ ನೋಡಿ. ಅಭಿಜಿತ್ told me that he had dropped the thought of switching roles with his brother. So had dropped. Option C is the right answer. Then he said she's taking medication weekly. So she's taking medication. She is taking ಇದೆಯಲ್ಲ, ಯಾವ ಟೆನ್ಸ್ ಅಲ್ಲಿ ಇದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಸೊ ವಾಸ್ ಟೇಕಿಂಗ್ ಬರಬೇಕು. he said he was taking, ಎಲ್ಲಿದೆ ನೋಡಿ. okay, he said she was taking medication weekly. So first one is the right answer. He said that she was taking medication weekly. Then ninth question ಬಂದ್ರೆ, he said to me I will not give you any money without signing a contract. I will not give you any money. So I will not give.
ಯಾವ ಟೆನ್ಸ್ ಇದೆ ಇದು? ಸಿಂಪಲ್ ಫ್ಯೂಚರ್. ಸೊ ವಿಲ್ ಇರೋದು ಏನಾಗಬೇಕು? ವುಡ್ ಆಗಬೇಕು. ಹಿ ಸೆಡ್ ಹಿ ವುಡ್ ಬರಬೇಕು. ಇಲ್ಲಿದೆ ನೋಡಿ ಅದು ಆಪ್ಷನ್ ಎಲ್ಲಿದೆ ಅಂತ. ಓಕೆ, he told me that he would not give me. He said, he told me that he does not. He asked me ಕ್ವಶನ್ ಬಂದಾಗ ಹಾಕುವಂಥದ್ದು. ಸೊ ಹಾಗಾಗಿ asked me ಆಗೋದಿಲ್ಲ. ಸೊ ಫಸ್ಟ್ ಒನ್, he told me that he would not give me any money without signing a contract. So option A is the right answer. Then Anshul said to me, my mother is not at home. She will be back tomorrow. ಎರಡು ಸೆಂಟೆನ್ಸ್ಗಳಿದಾವೆ ಇದರಲ್ಲಿ. ಸೊ ಫಸ್ಟ್ ಒನ್ ಬಂದು ಮದರ್ ಇಸ್ ನಾಟ್ ಅಟ್ ಹೋಮ್. ಇದು ಬಂದು ಶಿ ವಿಲ್ ಬಿ ಬ್ಯಾಕ್ ಟುಮಾರೋ. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಇನ್ನೊಂದು ಫ್ಯೂಚರ್ ಟೆನ್ಸ್ ಇದೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಸೊ ಇದು ವಿಲ್ ಬಂದು ವುಡ್ ಆಗುತ್ತೆ. ಮೈ ಮದರ್ ಈಸ್ ಇರೋದನ್ನ ಏನ್ ಮಾಡಬೇಕು? ಅದನ್ನ ವಾಸ್ ಇರೋದ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಕನ್ವರ್ಟ್ ಮಾಡಬೇಕು. ಫಸ್ಟ್ ಒನ್ ಆಪ್ಷನ್ ನೋಡೋಣ, ಹೈಲೈಟ್ ಮಾಡ್ತೀನಿ. ಅನ್ಶುಲ್ ಟೋಲ್ಡ್ ಮಿ ದಟ್ ಹಿಸ್ ಮದರ್ ವಾಸ್ ನಾಟ್ ಅಟ್ ಹೋಮ್ ಅಂಡ್ ದಟ್ ಶಿ ವುಡ್ ಬಿ ಬ್ಯಾಕ್ ದ ಫಾಲೋಯಿಂಗ್ ಡೇ. ಬೇರೆ ಕಡೆ ವುಡ್ ಇದೆಯಾ ನೋಡ್ಕೊಳ್ಳಿ ಎಲ್ಲಾದ್ರೂ ಸೆಕೆಂಡ್ ಪಾರ್ಟ್ ನಲ್ಲಿ. ಸೊ ಅಂಡ್ ವುಡ್ ಬಿ ಬ್ಯಾಕ್ ಟುಮಾರೋ ಇದೆ. ಟುಮಾರೋ ಬಂದ್ರೆ ಟುಮಾರೋನೇ ಹಾಕೋಂಗಿಲ್ಲ, ಫಾಲೋಯಿಂಗ್ ಡೇ ಅಂತ ಹಾಕ್ಬೇಕಂತ ಆಲ್ರೆಡಿ ಹೇಳಿದ್ದೆ ನಾನು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂಡ್ 11th ಬರೋಣ. ದ ಟೀಚರ್ ಸೆಡ್ ಟು ಮೀ ದ ಸ್ಟೂಡೆಂಟ್ಸ್ ದ ಟೀಚರ್ ಸೆಡ್ ಟು ಸ್ಟೂಡೆಂಟ್ ದ ಅರ್ತ್ ರಿವೋಲ್ವ್ಸ್ ಅರೌಂಡ್ ದ ಸನ್. ಓಕೆ, ಇದನ್ನ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ದ ಅರ್ತ್ ರಿವೋಲ್ವ್ಸ್ ಅರೌಂಡ್ ದ ಸನ್ ಇದೆಯಲ್ಲ, ಇದು ಬಂದು ಯೂನಿವರ್ಸಲ್ ಟ್ರುತ್. ಸೊ ಯೂನಿವರ್ಸಲ್ ಟ್ರುತ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಟೆನ್ಸ್ ಅನ್ನು ಚೇಂಜ್ ಮಾಡೋಂಗಿಲ್ಲ. ಅಂದ್ರೆ ಈ ಟೆನ್ಸ್ ಅನ್ನ ಈ ವಿತಿನ್ ಕೋಟ್ ಇರುತ್ತಲ್ವಾ, ರಿಪೋರ್ಟೆಡ್ ಕ್ಲಾಸ್ ಅಂತ ಹೇಳಿದ್ನಲ್ಲ ಬಿಗಿನಿಂಗ್ ಅಲ್ಲಿ, ಅದು ಹಾಗೆ ಇರುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡೋಣ. ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದಟ್ ದ ಅರ್ತ್ ರಿವಾಲ್ವ್ಡ್. ಟೆನ್ಸ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಸೆಕೆಂಡ್ ಅಲ್ಲೂ ಕೂಡ ಅರ್ತ್ ಹ್ಯಾಡ್ ರಿವಾಲ್ವ್ಡ್ ಆಗೋಗ್ಬಿಟ್ಟಿದೆ. ಥರ್ಡ್ ಆಪ್ಷನ್ ಬಂದ್ರೆ ಅರ್ತ್ ರಿವೋಲ್ವ್ಸ್ ಇದೆ, ಅಂಡ್ ಇಲ್ಲಿ ಬಂದ್ರೆ ಅರ್ತ್ ರಿವೋಲ್ವ್ಸ್ ಇದೆ. ಸೊ ಟೀಚರ್ ಆಸ್ಕ್ಡ್ ಇರೋದ್ರಿಂದ ಡಿ ಅನ್ನ ತಗೊಳಂಗಿಲ್ಲ. ಸಿಗ್ ಬರೋಣ. ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದಟ್ ಅರ್ತ್ ರಿವೋಲ್ವ್ಸ್ ಅರೌಂಡ್ ದ ಸನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದು ಬಂದು ಯೂನಿವರ್ಸಲ್ ಟ್ರುತ್, ಸಾರ್ವಕಾಲಿಕ ಸತ್ಯ ಅಂತೀವಲ್ಲ ಹಂಗೆ. ಅದಕ್ಕೆ ಬಂದಾಗ ಅದನ್ನ ಯಾವಾಗಲೂ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಯೂಸ್ ಮಾಡಬೇಕಾಗತ್ತೆ, ಅಂಡ್ ಪ್ರಿಫರಬಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಹಾಗಾಗಿ ಇದನ್ನ ಚೇಂಜ್ ಮಾಡೋಕೆ ಬರೋದಿಲ್ಲ. ನೆಕ್ಸ್ಟ್, ಶಿ ಸೇಸ್ ಐ ಆಮ್ ಅ ಬಿಟ್ ಬಿಸಿ ನಾವ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಈ ಸ್ಟೇಟ್ಮೆಂಟ್. ಸೊ ಇದನ್ನ ಐ ಆಮ್ ಇರೋದನ್ನ ಶಿ ಇರೋದ್ರಿಂದ ಶಿ ವಾಸ್ ಎಲ್ಲಿದೆ ನೋಡಿ ಆಪ್ಷನ್. ಶಿ ಟೆಲ್ಸ್ ಇದೆ, ಡಿ ಆಪ್ಷನ್ ಸರಿ ಹೋಗೋದಿಲ್ಲ. ಸೊ ಫಸ್ಟ್ ಒನ್, ಶಿ ಸೆಡ್ ದಟ್ ಶಿ ವಾಸ್ ಅ ಬಿಟ್ ಬಿಸಿ ದಟ್ ಡೇ. ಸೊ ಟುಡೇ ಇರೋದೇನಾಗುತ್ತೆ? ದಟ್ ಡೇ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೆನ್ 13th ಕ್ವಶನ್ ಬಂದ್ರೆ, ದ ಟೀಚರ್ ಸೆಡ್ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಈ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಇದೆಯಲ್ಲ, ಇದು ಒಂಥರ ಸೇಯಿಂಗ್ ಇದ್ದಂಗೆ, ಕೋಟ್ ಇದ್ದಂಗೆ. ಸೊ ಈ ತರದ್ ಬಂದಾಗಲೂ ಕೂಡ ನಾವು ಅದನ್ನ ಟೆನ್ಸ್ ಅನ್ನ ಚೇಂಜ್ ಮಾಡಬಾರದು, ಹಾಗೆ ಉಳಿಸ್ಕೋಬೇಕಾಗತ್ತೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಸಿ, ಆಪ್ಷನ್ ಸಿ ಬಂದು ದ ಟೀಚರ್ ಸೆಡ್ ದಟ್ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ಅನುರಾಗ್ ಸೇಸ್ ಐ ಲೈಕ್ ಟು ಬಿ ಎನ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರ್ ವೆನ್ ಐ ಗ್ರೋ ಅಪ್. ಓಕೆ, ನೆಕ್ಸ್ಟ್ ನೋಡೋಣ. ಐ ಲೈಕ್ ಬಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಸೊ ಅನುರಾಗ್ ಸೆಡ್ ದಟ್ ಈ ಲೈಕ್ಡ್ ಟು ಬಿ ಅನ್ ಎಂಜಿನಿಯರ್, ಅಷ್ಟೇ ಇದೆ ಸೆಂಟೆನ್ಸ್. ಅನುರಾಗ್ ಸೇಸ್ ದಟ್ he likes to be an electronics engineer when he grows up ಇದೆ. ಅನುರಾಗ್ ಟೋಲ್ಡ್ ದಟ್ he would like to be electronic engineer ಇದೆ. ದೆನ್ ಅನುರಾಗ್ says that I like to be ಇದೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಈ ತರದ್ದು ಟ್ರಿಕಿ ಕ್ವಶನ್ಸ್ಗಳನ್ನ ಕೊಡ್ತಾರೆ, ಎಸ್ಪೆಷಲಿ SSC ಎಕ್ಸಾಮ್ಸ್ಗಳಲ್ಲಿ. ಅನುರಾಗ್ ಸೇಸ್ ಅಂತ ಇದೆ. ಇಲ್ಲಿ ಏನಾಗಿದೆ, ಎಲ್ಲ ನಾವು ಇದುವರೆಗೂ ನೋಡಿರೋ ಕ್ವಶನ್ಸ್ಗಳಲ್ಲಿ ಈ ಪಾರ್ಟ್ ರಿಪೋರ್ಟಿಂಗ್ ಕ್ಲಾಸ್ ಇತ್ತಲ್ಲ, ಅಂದ್ರೆ ವಾಟ್ ಕಮ್ಸ್ ಬಿಫೋರ್ ದ ಇನ್ವರ್ಟೆಡ್ ಕಾಮಾ, ಈ ಫಸ್ಟ್ ಪಾರ್ಟ್ ಇತ್ತಲ್ಲ, ಇದೆಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತಾ ಇತ್ತು. ಇಲ್ಲಿ ಬಂದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ಅನುರಾಗ್ ಸೇಸ್ ಅಂತ ಇದೆ. ಸೊ ಯಾವುದೇ ಕ್ವಶನ್ಸ್ ಗಳಲ್ಲಿ ರಿಪೋರ್ಟಿಂಗ್ ಕ್ಲಾಸ್ ಏನಾದ್ರು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇತ್ತು ಅಂತಂದ್ರೆ, ಈ ಪಾರ್ಟ್ ಇರುತ್ತಲ್ವಾ, ಅಂದ್ರೆ ರಿಪೋರ್ಟಿಂಗ್ ಕ್ಲಾಸ್ ಇರುತ್ತಲ್ವಾ, ಇದನ್ನ ಟೆನ್ಸ್ ಅನ್ನ ಚೇಂಜ್ ಮಾಡಬಾರ್ದು. ಅದು ಯಾವ ಟೆನ್ಸ್ ಅಲ್ಲಿ ಇದೆಯೋ ಹಾಗೆ ಬರೀಬೇಕು, ಪ್ರನೌನ್ಗಳನ್ನ ಮಾತ್ರ ಚೇಂಜ್ ಮಾಡಬೇಕಾಗತ್ತೆ. ಸೊ ದಟ್ ಅದಕ್ಕೆ ಆನ್ಸರ್ ಇಲ್ಲಿದೆ. ಸೆಕೆಂಡ್ ಆಪ್ಷನ್ ಬನ್ನಿ. ಇಲ್ಲಿ ಅನುರಾಗ್ ಸೇಸ್ ದಟ್ ಈ ಲೈಕ್ಸ್ ಟು ಬಿ ಎನ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರ್ ವೆನ್ ಈ ಗ್ರೋಸ್ ಅಪ್. ಓಕೆನಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಯಾಕೆ ನಾವು ಟೆನ್ಸ್ ಅನ್ನ ಚೇಂಜ್ ಮಾಡಿಲ್ಲ? ಅನುರಾಗ್ ಸೇಸ್ ಅಂತ ಇದೆಯಲ್ಲ, ಹಾಗಾಗಿ ಟೆನ್ಸ್ ಅನ್ನ ಚೇಂಜ್ ಮಾಡ್ತಿಲ್ಲ. ದೆನ್ 15th ಕ್ವಶನ್ ಬರೋಣ. ದ ಪ್ರೊಫೆಸರ್ ಸೆಡ್ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಅಗೇನ್ ಯೂನಿವರ್ಸಲ್ ಟ್ರೂತ್, ಜಸ್ಟ್ ಲೈಕ್ ವಿ ಸಾ ಇನ್ ದ ಕ್ವೆಶ್ಚನ್, ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸೊ ಹಾಗಾಗಿ ಇದನ್ನು ಕೂಡ ಟೆನ್ಸ್ ಅನ್ನ ಚೇಂಜ್ ಮಾಡೋಂಗಿಲ್ಲ. ಸೊ ವಾಟರ್ ಬಾಯ್ಲ್ಡ್ ಇದೆ, ತಪ್ಪು. ವಾಟರ್ ಬಾಯ್ಲ್ಸ್ ಇದೆ. ಸೊ ಇಲ್ಲಿಗೆ ಬರೋಣ ಆನ್ಸರ್ಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಪ್ರೊಫೆಸರ್ ಸೆಡ್ ದಟ್ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ
Celsius. 16th question. I said to Pramod, how did you break your leg? ಇದು ಕ್ವೆಶ್ಚನ್. ಐ ಆಸ್ಕ್ಡ್ ಪ್ರಮೋದ್, ನೋಡಿ ಇಲ್ಲ ಆಸ್ಕ್ಡೆ ಬರಬೇಕು, ಸೆಡ್ ಅಂತ ಹೇಳೋಂಗಿಲ್ಲ. ಐ ಆಸ್ಕ್ಡ್ ಪ್ರಮೋದ್ ಹೌ ವಿ ಹ್ಯಾಡ್ ಬ್ರೋಕನ್. ಓಕೆ, ಹೌ ಡಿಡ್ ಯು ಬ್ರೇಕ್ ಅಂತ ಇದೆ. ಅಂದ್ರೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕನ್ವರ್ಟ್ ಮಾಡಬೇಕು. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಹ್ಯಾಡ್ ಬರುತ್ತೆ. ಹ್ಯಾಡ್ ಎಲ್ಲಿದೆ ನೋಡಿ. ಸೊ ಇಲ್ಲಿ ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸೂಕ್ಷ್ಮವಾಗಿ. ಐ ಆಸ್ಕ್ಡ್ ಪ್ರಮೋದ್ ಹೌ ಹ್ಯಾಡ್ ಈ ಬ್ರೋಕನ್ ಇಸ್ ಲೆಗ್ ಇದೆ. ಐ ಆಸ್ಕ್ಡ್ ಪ್ರಮೋದ್ ಹೌ ಹಿ ಹ್ಯಾಡ್ ಬ್ರೋಕನ್ ಇಸ್ ಲೆಗ್ ಇದೆ. ಸೊ ಇಲ್ಲಿ ಒಂದು ಡಿಫರೆನ್ಸ್ ಏನಂದ್ರೆ ಇದನ್ನ ಆಕ್ಚುಲಿ ಇನ್ವರ್ಷನ್ ಯೂಸೇಜ್ ಅಂತ ಕರಿತೀವಿ. ಹೌ ಈ ಹ್ಯಾಡ್ ಅಂಡ್ ಹೌ ಹ್ಯಾಡ್ ಈ ಇದೆರಡಕ್ಕೆ ಡಿಫರೆನ್ಸ್ ಏನು ಅಂದ್ರೆ, ಹೌ ಹಿ ಹ್ಯಾಡ್ ಅನ್ನೋದು ಸ್ಟೇಟ್ಮೆಂಟ್ ಆಗುತ್ತೆ. ಹೌ ಹ್ಯಾಡ್ ಈ ಅಂತಂದ್ರೆ ಅದು ಕ್ವಶನ್ ಆಗುತ್ತೆ. ಓಕೆನಾ, ನಮ್ಗೆ ಇದು ಕ್ವಶನ್ ಆಗುತ್ತೆ. ಸೊ ನಮಗ್ ಕ್ವಶನ್ ಬೇಕಿಲ್ಲ, ನಾವಿಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರೋದು, ಇವನ್ ಈ ತರ ಕೇಳ್ದ ಅಂತ ಹೇಳಿ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಹೌ ಆದ್ಮೇಲೆ ಇಮಿಡಿಯೇಟ್ಲಿ ಪ್ರನೌನ್ ಬರಬೇಕು. ಅದು ಯಾವುದೇ ಪ್ರನೌನ್ ಆಗಿರಲಿ, ಡಿಪೆಂಡಿಂಗ್ ಅಪಾನ್ ದ ಕ್ವೆಶ್ಚನ್. ಸೊ ಹೌ ಹಿ ಹ್ಯಾಡ್ ಬ್ರೋಕನ್ ಹಿಸ್ ಲೆಗ್ ಇಸ್ ದ ರೈಟ್ ಆನ್ಸರ್. Then 17th question. The driver said to the passerby, where is the way to the market? Again, ಇದು where is the way ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಕನ್ವರ್ಟ್ ಮಾಡಬೇಕು. The driver asked the passerby, where was the way to the market? Okay, where was ಇದೆ, where was the way and where the way was ಬರಬೇಕು. ನೋಡಿ ಎಲ್ಲಿದೆ ಆಪ್ಷನ್ ಅದು. The driver asked the passerby, where was the way to the market? Driver asked the passerby where the way to the market was. So this is the right answer. Option B. ಇದೇನಾಗುತ್ತೆ, ವೇರ್ ವಾಸ್ ದ ವೇ ಅಂತ ಬಂದ್ರೆ ಕ್ವಶನ್ ಆಗ್ಬಿಡುತ್ತೆ. ವೇರ್ ದ ವೇ ಟು ದ ಮಾರ್ಕೆಟ್ ವಾಸ್ ಅಂತ ಕೇಳಿದ್ರೆ ಇದು ಬಂದು ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಬೇಕಾಗಿರೋದು ಸ್ಟೇಟ್ಮೆಂಟ್, ನಾಟ್ ದ ಕ್ವೆಶ್ಚನ್. ಸೊ ದಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 18th ಕ್ವಶನ್ ಬರೋಣ. ಸಾತ್ವಿ ಸೆಡ್ ಟು ಮೀ, ವೇರ್ ಇಸ್ ದ ಬ್ಲಾಕ್ ಬ್ಯಾಗ್ ವಿತ್ ಆಲ್ ದ ಬೆರೀಸ್. ಸೊ ವೇರ್ ಈಸ್ ದ ಬ್ಲಾಕ್ ಬ್ಯಾಗ್. ಸೊ ಅಂದ್ರೆ ಏನು, ಕ್ವಶನ್ ಕೇಳ್ತಾ ಇರೋದು ಯಾವ ಟೆನ್ಸ್ ಅಲ್ಲಿ ಇದೆ? ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ವೇರ್ ಇಸ್ ದ ಬ್ಲಾಕ್ ಬ್ಯಾಗ್ ಅಂದ್ರೆ ವೇರ್ ದ ಬ್ಲಾಕ್ ಬ್ಯಾಗ್ ವಾಸ್ ಅಂತ ಆಪ್ಷನ್ ಬರಬೇಕು. ಎಲ್ಲಿದೆ ನೋಡಿ, ವೇರ್ ದ ಬ್ಲಾಕ್ ಬ್ಯಾಗ್ ವಿತ್ ಆಲ್ ದ ಬೆರೀಸ್, ವೇರ್ ದ ಬ್ಲಾಕ್ ಬ್ಯಾಗ್ ವಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಸಾತ್ವಿ ಆಸ್ಕ್ಡ್ ಮೀ ವೇರ್ ದ ಬ್ಲಾಕ್ ಬ್ಯಾಗ್ ವಿತ್ ಆಲ್ ದ ಬೆರೀಸ್ ವಾಸ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ದೆನ್ ನೀವು ಈ ತರ ಕ್ವಶನ್ಸ್ ಗಳು ಬಂದಾಗ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಂತ ಹೇಳದ್ನಲ್ಲ, ಅದರಲ್ಲಿ ಇಂಟರೋಗೇಟಿವ್ ಸೆಂಟೆನ್ಸ್ ಗಳ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ತರ ಕ್ವಶನ್ಸ್ ಗಳು ಬಂದಾಗ ಹೆಂಗ್ ಮಾಡಬೇಕು ಅಂತ ಹೇಳಿ. ಅದನ್ನ ನೋಡಿದ್ರಿ ಅಂತಂದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ 19th ಕ್ವೆಶ್ಚನ್. ಅನಿರುದ್ಧ್ said, why can't you be the driving force for your family? Why can't you? ಸೊ ತುಂಬಾ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಕಾಂಟ್ ಇದೆ ಅಂತಂದ್ರೆ ಅದನ್ನ ಕ್ಯಾನ್ ಅನ್ನ ಕುಡ್ ಮಾಡಬೇಕಾಗತ್ತೆ. ಸೊ ಕೆನಾಟ್ ಬಿಕಮ್ಸ್ ಕುಡಂಟ್. ಎಲ್ಲಿದೆ ನೋಡಿ, ಕುಡ್ ನಾಟ್ ಫಸ್ಟ್ ಆಪ್ಷನ್. ಮಿಕ್ಕಿ ತಲೆನೇ ಕೆಡಿಸ್ಕೋಬೇಡಿ ಇಲ್ಲಿ, ಬಿಕಾಸ್ ಕುಡಂಟ್ ಎಲ್ಲೂ ಬೇರೆ ಕಡೆ ಆಪ್ಷನ್ ಬಂದಿಲ್ಲ. ಸೊ ಹಾಗಾಗಿ ಅನಿರುದ್ಧ್ asked why he couldn't be the driving force for his family. Then Mukesh said to Kalpesh, where are you going? So present continuous tense ಅಲ್ಲಿದೆ, ಇದನ್ನ past continuous tense ಚೇಂಜ್ ಮಾಡಬೇಕು. Mukesh asked Kalpesh where was he going and where he was going, where he is going, where he was going, where was he going and where he was going. ನಾನು ಪ್ರೀವಿಯಸ್ ಪಾರ್ಟ್ ಅಲ್ಲಿ ಹೇಳಿದ್ನಲ್ಲ, ಫಸ್ಟ್ ಒನ್ ಒಂದು ಕ್ವಶನ್ ಆಗುತ್ತೆ, ಸೆಕೆಂಡ್ ಒನ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನಮ್ಗೆ ಬೇಕಿರೋ ಸ್ಟೇಟ್ಮೆಂಟ್. Mukesh asked Kalpesh where he was going. Then why are you back so soon? I said to Rahul. So why are you back so soon ಅಂತ ಇದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದನ್ನ ಪಾಸ್ಟ್ ಆಗಿ ಮಾಡ್ಬೇಕು ಇವಾಗ. I asked Rahul why he was back so soon. I asked Rahul why was he and why he is back. So why he was, why was he ಮಾಡಿದ್ರೆ again ಕ್ವಶನ್ ಆಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಸ್ಟೇಟ್ಮೆಂಟ್ ಬೇಕು ನಮಗೆ. I asked Rahul why he was back so soon and why was he ಅಂತ ಆಪ್ಷನ್ ಬಂದಾಗ ನಮಗೆ ಬೇಕಾಗಿರೋದು ಆಪ್ಷನ್ ಎ. I asked Rahul why he was back so soon. ಇಲ್ಲ ಕ್ವಶನ್ ಮಾರ್ಕ್ ಬರೋದಿಲ್ಲ. ಇದಿಷ್ಟು. ಸೊ ಇದಿಷ್ಟನ್ನು ನಾನು ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ರಿಮೈನಿಂಗ್ 30 ಕ್ವಶನ್ಸ್ಗಳನ್ನ ಪಾರ್ಟ್ 2 ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದನ್ನು ನೀವು ಪೂರ್ತಿ ನೋಡಿದ್ರಿ ಅಂತಂದ್ರೆ ನಿಮ್ಗೊಂದು ಪರ್ಫೆಕ್ಷನ್ ಬರುತ್ತೆ. ಇದ್ರ ಬೇಸಿಸ್ ಮೇಲೆ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಯಾವುದೇ ಕ್ವಶನ್ಸ್ಗಳನ್ನ ಕೊಟ್ಟರು ಕೂಡ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಕನ್ವರ್ಟ್ ಮಾಡೋದನ್ನ ಯು ಕ್ಯಾನ್ ಈಸಿಲಿ ಕ್ರಾಕ್ ಇಟ್. ಸೊ ಹ್ಯಾಪಿ ಲರ್ನಿಂಗ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು.